ಎಲ್ರಿಗೂ ನಮಸ್ಕಾರ. PRK ಯೂನಿವರ್ಸ್ಗೆ ಆತ್ಮೀಯವಾದ ಸ್ವಾಗತ. ನಾನು ಮನಸ್ಸು. ಇವತ್ತು ಭಾನುವಾರ. ವರ್ಕ್ ಮಾಡೋರಿಗೆ ವೀಕೆಂಡ್ ಮಸ್ತ್ ಮಜಾ. ಮನೆಯಲ್ಲಿ ಇರೋ ಹೆಣ್ಮಕ್ಳಿಗೆ ಮಾತ್ರ ಇಲ್ಲ ರಜಾ. ನೀವೇನೇ ಹೇಳಿ, ನಾವು ಹೆಣ್ಮಕ್ಳು ಎಷ್ಟೇ ಇಂಡಿಪೆಂಡೆಂಟ್, ನಮ್ಮ ಜೀವನ ನಾವು ನಡೆಸಬಲ್ಲೆವು ಅಂತ ಹೇಳ್ಕೊಂಡ್ರೂ ಮನೆ ಕೆಲಸ ಮಾಡೋದು ಮಾತ್ರ ತಪ್ಪಿಸಲ್ಲ. ಪಾಪ ಒಂದು ವೇಳೆ ಗಂಡು ಮಕ್ಕಳೇ ನೀನು ಕೂತ್ಕೋ ಅಮ್ಮ, ಯಾವ ಕೆಲಸ ಮಾಡಬೇಡ ಅಂತ ಹೇಳಿದ್ರೂ ಸುಮ್ಮನೆ ಕೂರೋ ಮನಸ್ಥಿತಿನೇ ಹೆಣ್ಮಕ್ಳಿಗಿಲ್ಲ. ಬೈ ಡಿಫಾಲ್ಟ್ ಅದು ಬಂದಿದೆ ಅಂತ ಅನಿಸುತ್ತೆ. ಸೊ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋ ನಮ್ಮ ಹೆಣ್ಮಕ್ಳಿಗೆ ಒಂದು ದೊಡ್ಡ ಸಲಾಮ್. ಹಾಗೆ ಮನೆ ಕೆಲಸದಲ್ಲಿ ಹೆಣ್ಮಕ್ಳಿಗೆ ಸಹಾಯ ಮಾಡೋ ಗಂಡು ಮಕ್ಕಳಿಗೂ ಒಂದು ಬಿಗ್ ಸಲ್ಯೂಟ್. ವೀಕೆಂಡ್ ಮಜಾ ಅಂತಿದ್ದ ಹಾಗೆ ನನಗೇನು ನೆನಪಾಗ್ತಿದೆ ಗೊತ್ತಾ? ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದಾಗ ರಾತ್ರಿ ಪಾರ್ಟಿ ಮಾಡಿಕೊಂಡು ಸಖತ್ ನ್ಯೂಸ್ ಆದ ನಮ್ಮ ಯಂಗ್ಸ್ಟರ್ಸ್ಗಳು. ಅಲ್ಲ, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು, ಅದು ಅವರವರ ವೈಯಕ್ತಿಕ ವಿಚಾರ. ಆದರೆ ಲಿಮಿಟ್ ಮೀರಿ ಸಾರ್ವಜನಿಕವಾಗಿ ಉಪದ್ರ ಕ್ರಿಯೇಟ್ ಮಾಡೋದು ಎಷ್ಟು ಸರಿ? ಏನೇ ಆದರೂ ಮದ್ಯ ಮಾರಾಟ ಭರ್ಜರಿಯಾಗಿ ಆಗಿ ಅಬ್ಕಾರಿ ಇಲಾಖೆಗಂತೂ ಲಾಭ ಆಗಿದ್ದು ಸುಳ್ಳಲ್ಲ. ಆದರೆ ಅದನ್ನು ಸೇವನೆ ಮಾಡಿ ಎಲ್ಲೇ ಮೀರಿ ತೂರಾಡ್ತಿದ್ದವರ ಪಾಡಂತೂ ಬೇಡವೇ ಬೇಡ. ಮಿತಿ ಮೀರಿದರೆ ಅವಘಡ ಖಂಡಿತ. ಇದನ್ನು ನೆನ್ಪಿಟ್ಕೊಂಡು ಎಚ್ಚರವಾಗಿರಿ, ಮೈ ಮರಿಬೇಡಿ ಅಂತ ಹೇಳ್ತಾ, ಇದು ಒಂದು ಕಡೆ ಆದರೆ ಒಬ್ಬ ತಾಯಿ ತನ್ನ ಮಗಳ ಜೀವನ ಕಾಪಾಡ್ಕೊಳ್ಳೋಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಎಸ್, ನಾನು ಮಾತಾಡ್ತಾ ಇರೋದು ನಿಮಿಷಾ ಪ್ರಿಯಾ ಬಗ್ಗೆ. ಮೂಲತಃ ಕೇರಳದವರಾದ ಇವರು ತಂದೆ ತಾಯಿ ಬಡತನದಲ್ಲಿದ್ದರೂ ನಿಮಿಷಾ ಪ್ರಿಯಾ ಅವರನ್ನ ಓದಿಸಿ ನರ್ಸಿಂಗ್ ಮಾಡಿಸಿದ್ರು. ನಿಮಿಷಾ ಪ್ರಿಯಾ ಅವರು ನರ್ಸಿಂಗ್ ಆದಮೇಲೆ 2008ರಲ್ಲಿ ಯಮನ್ಗೆ ಹೋಗಿ ಅಲ್ಲಿ ಹಲವಾರು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾರೆ. 2011ರಲ್ಲಿ ಭಾರತಕ್ಕೆ ವಾಪಸ್ ಬಂದು ಕೇರಳ ಮೂಲದ ವ್ಯಕ್ತಿಯೊಬ್ಬರನ್ನು ಮದುವೆಯಾಗಿ 2012ರಲ್ಲಿ ದಂಪತಿಗಳಿಬ್ಬರು ಯಮನ್ಗೆ ಹೋಗಿ ಸೆಟಲ್ ಆಗ್ತಾರೆ. ಒಂದು ಹೆಣ್ಮಗುಗೂ ಕೂಡ ಜನ್ಮ ಕೊಡ್ತಾರೆ. ಆದರೆ 2014ರಲ್ಲಾದ ಆರ್ಥಿಕ ಬಿಕ್ಕಟ್ಟಿನಿಂದ ನಿಮಿಷಾ ಪ್ರಿಯಾ ಅವರ ಪತಿ ಕೆಲಸ ಕಳ್ಕೊಂಡು ಮಗಳನ್ನು ಭಾರತಕ್ಕೆ ಕರ್ಕೊಂಡು ವಾಪಸ್ ಬರ್ತಾರೆ. ಯಮನ್ನಲ್ಲಾದ ಕೆಲವು ಪಾಲಿಸಿ ಬದಲಾವಣೆಗಳಿಂದ ಅವರ ಗಂಡನಿಗೆ ಪುನಃ ಯಮನ್ಗೆ ಹೋಗೋಕ್ಕೆ ವೀಸಾ ಸಿಗಲ್ಲ. ನಿಮಿಷಾ ಪ್ರಿಯಾ ಅಲ್ಲಿನ ಒಬ್ಬ ಸಿಟಿಸನ್ನ ಸಹಾಯದಿಂದ ಕ್ಲಿನಿಕ್ ಒಂದನ್ನು ಯಮನ್ನಲ್ಲಿ ಓಪನ್ ಮಾಡ್ತಾರೆ. ಆದರೆ ಆ ವ್ಯಕ್ತಿ ನಿಮಿಷಾ ಪ್ರಿಯಾ ತನ್ನ ಹೆಂಡತಿ ಅಂತ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಅವಳಿಗೆ ಹ್ಯಾರಾಸ್ ಮಾಡ್ತಾ ಅವಳ ದುಡಿಮೆಯನ್ನು ಮಿಸ್ಯೂಸ್ ಮಾಡ್ಕೊಳ್ತಿರ್ತಾರೆ. ಆ ಬಗ್ಗೆ ಅಲ್ಲಿನ ಪೊಲೀಸ್ಗೆ ನಿಮಿಷಾ ಪ್ರಿಯಾ ಅವರು ದೂರು ಕೊಡೋಕ್ಕೆ ಹೋದಾಗ ಆಕೆಯದ್ದೇ ತಪ್ಪು ಅಂತ ಅವಳನ್ನು 6 ದಿನಗಳ ಕಾಲ ಜೈಲಲ್ಲಿಡ್ತಾರೆ. ಅಲ್ಲಿಂದ ಹೊರಗೆ ಬಂದ ಮೇಲೆ ನಿಮಿಷಾ ಪ್ರಿಯಾ ಹೇಗಾದರೂ ಆ ವ್ಯಕ್ತಿಯಿಂದ ತನ್ನ ಪಾಸ್ಪೋರ್ಟನ್ನು ತಗೊಂಡು ಊರಿಗೆ ವಾಪಸ್ ಹೋಗಬೇಕು ಅಂತ ಆ ವ್ಯಕ್ತಿಗೆ ಮತ್ತು ಬರೋ ಔಷಧಿನ ಹಾಕ್ತಾಳೆ. ಆದರೆ ಅನ್ಫಾರ್ಚುನೇಟ್ಲಿ ಡೋಸೇಜ್ ಜಾಸ್ತಿ ಆಗಿದ್ದ ಕಾರಣ ಆ ವ್ಯಕ್ತಿ ಸಾವನ್ನಪ್ತಾನೆ. ಇದರಿಂದ ಕೊಲೆ ಆರೋಪದ ಮೇಲೆ 2017ರಲ್ಲಿ ನಿಮಿಷಾ ಪ್ರಿಯಾ ಅವ್ರನ್ನ ಜೈಲಿಗೆ ಹಾಕ್ತಾರೆ. 2023ರಲ್ಲಿ ಆಕೆಗೆ ಮರಣದಂಡನೆ ಕೂಡ ವಿಧಿಸ್ತಾರೆ. ಈಗ ಅವರ ತಾಯಿ ಅವರನ್ನು ಭಾರತಕ್ಕೆ ಕರ್ಕೊಂಡು ಬರಬೇಕು ಅಂತ ಹರಸಾಹಸ ಪಡ್ತಾ ಇದ್ದಾರೆ. ಸರ್ಕಾರದ ಮೊರೆ ಕೂಡ ಹೋಗಿದ್ದಾರೆ. ಸರ್ಕಾರದ ಸಹಾಯ ಹಸ್ತ ಕೂಡ ಅವ್ರಿಗೆ ಸಿಕ್ಕಿದೆ. ಆದರೆ ಇದು ಫಲಕಾರಿಯಾಗತ್ತಾ ಅಂತ ಕಾದು ನೋಡಬೇಕು. ಒಂದು ವೇಳೆ ಇದು ಫಲಕಾರಿ ಆಗಲಿಲ್ಲ ಅಂದರೆ ನಿಮಿಷಾ ಪ್ರಿಯಾ ಇನ್ನು 1 ತಿಂಗಳಲ್ಲಿ ಮರಣದಂಡನೆಗೆ ಗುರಿಯಾಗ್ತಾರೆ. ಇದನ್ನು ವಿಧಿಯಾಟ ಅನ್ನಬೇಕೋ, ಜೀವನದ ಗೋಳಾಟ ಅನ್ನಬೇಕೋ, ಒಟ್ಟಿನಲ್ಲಿ ಅವರು ಭಾರತಕ್ಕೆ ವಾಪಸ್ಸಾಗಲಿ, ಅವರ ತಾಯಿಯ ಹೋರಾಟಕ್ಕೆ ಜಯ ಸಿಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಇನ್ನು ಮೊನ್ನೆ ಒಂದು ನ್ಯೂಸ್ ಪೇಪರಲ್ಲಿ ಸುದ್ದಿ ಓದಿದೆ. ತಾನು 10 ವರ್ಷದಿಂದ ಸಾಕಿದ ನಾಯಿ ತೀರಿ ಹೋಯಿತು ಅನ್ನೋ ಕಾರಣಕ್ಕೆ ಇವಾಗ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡು ತಾನು ಕೂಡ ಸಾವನ್ನಪ್ಪಿದ್ದಾನೆ. ಏನಾಗ್ತಿದೆ ನಮ್ಮ ಯುವಜನರ ಮನಸ್ಥಿತಿ? ಒಂದು ಕ್ಷಣದ ದೌರ್ಬಲ್ಯಕ್ಕೆ ಒಳಗಾಗಿ ತಮ್ಮ ಜೀವನನೇ ಕಳ್ಕೊತಾ ಇದ್ದಾರಲ್ಲ, ತಮ್ಮ ಜೀವನೇ ಬಿಡ್ತಾ ಇದ್ದಾರಲ್ಲ. ನಾಯಿ ಮೇಲಿನ ಪ್ರೀತಿ ಸರಿ, ಆದರೆ ತನ್ನ ನಿರ್ಧಾರದಿಂದ ತನ್ನನ್ನು 30 ವರ್ಷದಿಂದ ಪ್ರೀತಿ ಮಾಡ್ತಿರೋ ತಂದೆ ತಾಯಿ ಅವರ ಮನಸ್ಸು ಅವ್ರಿಗೆ ಅರ್ಥ ಆಗಲಿಲ್ವಾ? ಇದೇ ಅಲ್ವಾ ವಿಪರ್ಯಾಸ ಅಂದರೆ? ಬದುಕು ಒಂದು ಕ್ಷಣದ ನಿರ್ಧಾರ ಅಲ್ಲ, ಅದು ನಿರಂತರವಾದ ಯಾನ ಅಂತ ಹೇಳ್ತಾ ಶ್ರೀರಾಮನ ಈ ಸ್ತೋತ್ರದೊಂದಿಗೆ ಈ ಹೊತ್ತಿನ ಮಾತನ್ನು ಮುಗಿಸೋ ಸಮಯ. ಎಲ್ಲರೂ ಟೇಕ್ ಕೇರ್, ಬಾಯ್, ಸೈನಿಂಗ್ ಆಫ್.
ಮನಸ್ಸು. ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ಎನಗೆ ರಾಮ. ಕಷ್ಟ ಸಹಿಸುವ ಸಹನೆ ಕೊಡು ಎನಗೆ ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ